ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗುತ್ತಾ ಇದೆ. ತಿಮರೋಡಿ ಮತ್ತು ಚಿನ್ನಯ್ಯ ಅವರು ಭೇಟಿಯಾಗಿದ್ದು ಹೇಗೆ ಮತ್ತು ಭೇಟಿ ಮಾಡಿಸಿದ್ದು ಯಾರು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನ ಎರಡನೇ ಪತ್ನಿ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದ್ದಾರೆ. ಅನೇಕ ವಿಚಾರಗಳ ಬಗ್ಗೆ ಅವರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಹಾಗಾದರೆ ಅವರು ಹೇಳಿದ್ದಾದರೂ ಏನು, ಯಾವ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ, ಜೊತೆಗೆ ಅವರ ಒಟ್ಟಾರೆ ಅಭಿಪ್ರಾಯ ಈ ಷಡ್ಯಂತ್ರದ ವಿಚಾರವಾಗಿ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿ ಬರ್ತಾ ಇದೆ, ನೋಡೋಣ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ತಿಮರೋಡಿ ಗ್ಯಾಂಗ್ನವರು ಒಂದೊಂದೇ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಬಂದಿದೆ ಈಗಾಗಲೇ. ಹಾಗಾದರೆ ತಿಮರೋಡಿ ಬಳಿಗೆ ಚಿನ್ನಯ್ಯ ಹೋಗಿದ್ದು ಹೇಗೆ? ತಿಮರೋಡಿ ಮತ್ತು ಚಿನ್ನಯ್ಯ, ಯಾಕೆಂದರೆ ನಿನ್ನೆ ಒಂದು ವಿಡಿಯೋ ರಿಲೀಸ್ ಆಗಿತ್ತಲ್ಲ, ತಿಮರೋಡಿ ಮತ್ತು ಚಿನ್ನಯ್ಯ ಪರಸ್ಪರ ಕೂತ್ಕೊಂಡು ಮಾತನಾಡ್ತಾ ಇದ್ರಲ್ಲ, ಅವರಿಬ್ಬರು ಪರಿಚಯ ಆಗಿದ್ದು ಹೇಗೆ? ಚಿನ್ನಯ್ಯನನ್ನು ತಿಮರೋಡಿಗೆ ಪರಿಚಯ ಮಾಡಿಸಿದ್ದಾದರೂ ಯಾರು? ಎಲ್ಲಿಯ ಚಿನ್ನಯ್ಯ, ಎಲ್ಲಿಯ ತಿಮರೋಡಿ, ಪರಸ್ಪರ ಒಬ್ರಿಗೊಬ್ಬರು ಪರಿಚಯ ಆಗಿದ್ದು ಹೇಗೆ? ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ಈ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅವರೇನೋ ವಿಡಿಯೋ ಬಿಟ್ಬಿಟ್ರು ನಿನ್ನೆ ಮತ್ತು ಇವತ್ತು. ಆದರೆ ತಿಮರೋಡಿ ಮತ್ತು ಚಿನ್ನಯ್ಯ ಭೇಟಿಯಾಗಿದ್ದು ಹೇಗೆ ನೋಡಿ, ಈಗ ಬರ್ತಾ ಇದೆ. ತಿಮರೋಡಿ ಬಳಿಗೆ ಚಿನ್ನಯ್ಯನನ್ನು ಕರ್ಕೊಂಡು ಹೋಗಿದ್ದೇ ಸೌಜನ್ಯ ಸೋದರ ಮಾವ ವಿಠಲಗೌಡ. ತಿಮರೋಡಿನ ಪರಿಚಯಿಸಿದ್ದೇ ವಿಠಲಗೌಡ. ತಿಮರೋಡಿ ಚಿನ್ನಯ್ಯ ಭೇಟಿಯ ರಹಸ್ಯ ಬಯಲಾಗಿದೆ. 2 ವರ್ಷದ ಹಿಂದಿನ ವಿಡಿಯೋ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಚಿನ್ನಯ್ಯ ಎರಡನೇ ಪತ್ನಿ ಮಲ್ಲಿಕಾ. ಪಬ್ಲಿಕ್ ಟಿವಿ ಜೊತೆ ಚಿನ್ನಯ್ಯ ಎರಡನೇ ಪತ್ನಿ ಮಲ್ಲಿಕಾ ಮಾತನಾಡಿದ್ದಾರೆ. ಹಲವಾರು ವಿಚಾರಗಳನ್ನು ಅವರೇ ಹೇಳ್ತಾರೆ. ಯಾಕೆಂದರೆ ಫಸ್ಟ್ ಟೈಮ್ ಮೀಟ್ ಮಾಡೋದಕ್ಕೆ ಹೋದಾಗ ಚಿನ್ನಯ್ಯನ ಜೊತೆ ಮಲ್ಲಿಕಾನೂ ಹೋಗಿದ್ದರು ತಿಮರೋಡಿ ಮನೆಗೆ. ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಹೋಗಿದ್ದರು. ಹೋಗಿ ಭೇಟಿಯಾಗಿದ್ದರು 2023 ಆಗಸ್ಟ್ನಲ್ಲಿ. ಭೇಟಿಯಾದಾಗಲೇ ಆತ ಒಂದಷ್ಟು ವಿಚಾರಗಳನ್ನ ಮಾತನಾಡೋದು, ಅಂದರೆ ಈ ಹೆಣಗಳನ್ನ ಹೂತಾಕಿದ ವಿಚಾರ. ಅದನ್ನೇ ನಿನ್ನೆ ವಿಡಿಯೋ ರಿಲೀಸ್ ಮಾಡಿದ್ದವರು. ಇದರಲ್ಲಿ ನಮ್ಮದೇನೂ ತಪ್ಪಿಲ್ಲ, ಎಲ್ಲ ಚಿನ್ನಯ್ಯನದ್ದೇ ಅಂತ ತೋರಿಸುವ ಸಲುವಾಗಿ, ತಮ್ಮನ್ನು ತಾವು ಬಚಾವ್ ಮಾಡಿಕೊಳ್ಳೋ ಸಲುವಾಗಿ ಅವರು ರಿಲೀಸ್ ಮಾಡಿದಂತಹ ಒಂದು ವಿಡಿಯೋ. ಯಾರೋ ತಿಮರೋಡಿ ಅವರ ಅಣ್ಣನ ಮಗ ಸೋಷಿಯಲ್ ಮೀಡಿಯಾಗಳನ್ನ ಹ್ಯಾಂಡ್ಲ್ ಮಾಡ್ತಾನಂತೆ, ಆತ ರಿಲೀಸ್ ಮಾಡಿದ್ದು. ನೋಡ್ತಾ ಇದ್ದೀರಾ ಆ ವಿಡಿಯೋ ಲೆಫ್ಟ್ ವಿಂಡೋದಲ್ಲಿ. ಹಾಗಾದರೆ ಇವರಿಬ್ಬರಿಗೂ ಪರಿಚಯ ಆಗಿದ್ದು ಹೇಗೆ? ಇದಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಅವರ ಎರಡನೇ ಪತ್ನಿ ಮಲ್ಲಿಕಾ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ನಾನು ಹೋಗಿದ್ದೆ, ನನ್ನ ಗಂಡನ ಜೊತೆ ನಾನು ಹೋಗಿದ್ದೆ, ಆದರೆ ತಿಮರೋಡಿ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದು ವಿಠಲಗೌಡ. ವಿಠಲಗೌಡ ಆರಂಭದಲ್ಲಿ, ಅಂದರೆ ಈ ವಿಚಾರ ಕಳೆದ 2 ತಿಂಗಳ ಹಿಂದೆ ಈ ವಿಚಾರ ಸ್ವಲ್ಪ ಜೋರಾಗಿದ್ದಾಗ, ಏನೋ ಒಂದು ಅಂಗಡಿ ಇಟ್ಕೊಂಡಿದ್ದೆ, ಈ ಚಿನ್ನಯ್ಯ ಆಗಾಗ್ಗೆ ಬಂದು ಶವ ಹೂತಾಗ್ತಿದ್ದ ಅಂತ ಏನೋ ಮಾತನಾಡಿದ್ದಲ್ಲ, ಅಷ್ಟೇ ಅಲ್ಲ, ಷಡ್ಯಂತ್ರದ ಒಂದು ಭಾಗ ಅಂತ ಗೊತ್ತಾಗ್ತಿದೆ. ಯಾರಂತ ಗೊತ್ತಿಲ್ಲ. ನಿಮ್ಮ ಮಾತಾಡ್ಸಕ್ಕೆ ಬಂದಿದ್ರಾ? ಯಾರು? ಟಿವಿ ಅವರಾ? ಟಿವಿ ಅವರಲ್ಲ, SIT ಅವರು ಅಂತ ಬಂದರು. SIT ಅವರು ಅಂತ ಬಂದಿದ್ದಾರಾ? ಬಂದಿದ್ರು. ಹಾಂ, ನಾನು ಫೋನ್ ಮಾಡಿಕೊಟ್ಟೆ, ಮತ್ತು ಅವ್ರು ಏನೋ ಹೇಳಿದ್ರು, ಒಂದು ಗ್ರೀಸ್ ಮಟ್ಟಕ ಸಾಯ್ಬೇಕು, ಇಲ್ಲಾಂದ್ರೆ ತಿಮ್ಮಾಲೆಟ್ಟಿ ಸಾಯ್ಬೇಕು, ಇಲ್ಲಾಂದ್ರೆ ಕುಸುಮಾವತಿ ಅಂತ ಹೇಳ್ತಾರಲ್ಲ ಅವಳು ಸಾಯ್ಬೇಕು. ಆವಾಗಲೇ ಎಲ್ಲ ಮುಗಿಯೋದು. ಎಲ್ಲಾರ್ದೇ ಅಷ್ಟೇ ಇವಾಗ ಟಾರ್ಗೆಟ್ ಬಂದು ದೇವಸ್ಥಾನ ಅಲ್ಲ, ಏನು ನಿಮ್ಮ ಎದುರುಗಡೆ ಅವತ್ತು ನಿಮಗೆ ತೋರಿಸ್ತಿದ್ದಾನೆ, ಏನು ನೀವೇನು ಮಾತಾಡಿದ್ರಿ ಅದನ್ನೇ ನಿಮಗೆ ತೋರಿಸಿದ್ದು ಅವತ್ತು. ನಾನಿಲ್ಲ ಸರ್, ಮತ್ತೆ SIT ಅವರು ಯಾರೋ ಮಾತಾಡ್ತಾರೆ, ಯಾಕಂದರೆ ಇವರು ಹೊಸ ಹೊಸ ವಿಡಿಯೋ ಹಾಕ್ತಾರೆ ಸರ್, ಹಾಕ್ಲಿ, ಅದೆಷ್ಟೇ ಬೇಕಾದರೂ ಹಾಕ್ಲಿ, ನೀವೇನು ಮಾತಾಡ್ತಾರೆ. ಅಲ್ಲ, ಯಾಕೆಂದರೆ ಇವತ್ತು ನೋಡಿರ್ಬೋದು ಟಿವಿಗಳೆಲ್ಲ ಒಂದು ನೋಡಿದ್ವಿ ಸರ್, ಅವತ್ತು ನೀವು ರಾತ್ರಿ ನೋಡಿದೆ ನಾನು. ಅಲ್ಲ, ನೀವು ಅವತ್ತು ನಮ್ಗೆ ಗೊತ್ತೇ ಇಲ್ಲ ವಿಚಾರ ಅಂದಿದ್ರಲ್ಲ, ಅದು ನಮಗೆ ಅವ್ರ ಮನೆ ಅಂತ ನಮ್ಗೆ ಗೊತ್ತಿಲ್ಲ ಸರ್, ಅವ್ರ ಮನೆ ಅಂತ ಗೊತ್ತಿಲ್ಲ, ಅವರೇ ಇವ್ರಂತ ಗೊತ್ತಿಲ್ಲ. ಕೆಲಸ ಉಂಟು ಅಂದರೆ ತಿಮ್ರೋಡಿ ನಿಮ್ಗೆ ಗೊತ್ತೇ ಇರಲಿಲ್ಲ? ತಿಮ್ಮರೆಡಿ ಅದೇ ಸರ್, ನಾವು ಹೋಗುವಾಗ ಕೆಲಸ ಉಂಟಲ್ಲಿ, ಆದರೆ ಇಲ್ಲಿ ಚಾಂಬರ್ ಅದು ಇದು ತುಂಬ್ಕೊಂಡದ್ದು ಸರ್, ಚಾಂಬರು ಅದು ಕೆಲಸ ಸ್ವಲ್ಪ ಉಂಟು ಅಂತ ಇವನು ವಿಠಲ ಕರ್ಕೊಂಡು ಹೋದದು. ವಿಠಲ ಅವನು ಕರ್ಕೊಂಡು ಹೋದದು. ಕೆಲಸ ಅದೇ ಟಿವಿನಲ್ಲಿ ಹೇಳ್ತಾರೆ. ನಿಮ್ಗೇನು ಹೇಳಿದ್ರು ಚಿನ್ನಯ್ಯ ಅವರು ಏನಾರು ಹೇಳಿದ್ರು? ಇಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ ಸರ್, ಅವ್ರಿಗೆ ಗೊತ್ತಾದ್ರೇ ಹೇಳ್ತಾರೆ. ತಮಿಳ್ನಾಡಲ್ಲಿ ಮಡಗಿದ್ರು, ಬೆಂಗಳೂರಲ್ಲಿ ಮಡಗಿದ್ರು, ಡೆಲ್ಲಿಯಲ್ಲಿ ಮಡಗಿದ್ರು, ಕೇರಳದಲ್ಲಿ ಮಡಗಿದ್ರು ಅಂತ ಹೇಳ್ತಾ ಇದ್ರು. ಇವಾಗ ನೋಡಿದ್ರೆ
ಇವನು ಸೌಜನ್ಯ ಅವ್ರ ಮಾಮ ಎತ್ಕೊಂಡು ಹೋಗಿ ಗಿರೀಶ್ ಮಠನ ಅವ್ರ ಮನೇಲೆ ಮಡಗಿದ್ದಾರಂತೆ. ಅಲ್ಲಿ ಸ್ವಲ್ಪ ದಿನ ಮಡಗಿದ್ದಾರೆ. ಮತ್ತೆ ಜಯಂತ ಅವ್ರ ಮನೇಲಿ ಸ್ವಲ್ಪ ದಿನ ಮಡಗಿದ್ದಾರೆ. ಮತ್ತೆ ತಿಮ್ಮಾರೆಡ್ಡಿ ಅವ್ರ ಮನೆಗೆ ತಕೊಂಡು ನಮ್ಮ ಯಜಮಾನ್ರ ಹತ್ರ ಕೊಟ್ಟು ಕಳಿಸಿದ್ರು. ಅಲ್ಲಮ್ಮ, ಈಗ ನಾನು ಯಾವತ್ತು ನೀವು ಕೇಳಿದಾಗ ನನಗೇನು ಗೊತ್ತೇ ಇರಲಿಲ್ಲ ವಿಚಾರ ಅಂತ ಹೇಳಿದ್ರಿ. ಅದೇ ಸರ್, ಅವರು ಇದ್ರು ಅಂತ ನನಗೆ ಗೊತ್ತಿಲ್ಲ ಸರ್. ಆವತ್ತು ಅವರು ಬೇರೆ ತರವಂಗಿದ್ರು, ಅರ್ಧ ಡೌಸರ್ ಹಾಕೊಂಡು ಮತ್ತೆ ಸೊಟ್ರು ಫುಲ್ ಮಣ್ಣು. ಅವರು ಎಲ್ಲಡಿಕೆ ಅಂತ ಇರ್ತಾರಲ್ಲ ಸರ್, ಅವ್ರು ಆ ಮರನೇ ಹಾಕಿದ್ರು. ಎಲ್ಲಡಿಕೆ ತಬ್ಬಕೊಂಡು ಬರ್ತಾ ಇದ್ರು ಇದು ಕಟ್ಕೊಂಡು. ತಿಮ್ರೋಡಿ ಅವರೇ ಇವ್ರಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ? ನಮ್ಗೆ ಗೊತ್ತಿಲ್ಲ. ನಾನು ಇವಾಗ ವಿಡಿಯೋ ಆದ ಮೇಲೆ ನನಗೆ ಗೊತ್ತು. ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಚಿನ್ನಯ್ಯ ಮತ್ತೆ ಅವ್ರ ವೈಫು ನಮ್ಮ ಹತ್ರ ಬಂದಿದ್ರು, ನಾವು ಅವ್ರ ಹತ್ರ ಹೋಗಿರ್ಲಿಲ್ಲ. ಅವ್ರು ಬಂದು ಹೇಳಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು, ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ನಿಮ್ಮ ಮೇಲೆ ತಾಕ್ತಿದ್ದಾರೆ. ಅದೇ ಸರ್, ಅವ್ರು ತಾಕ್ತಾ ಇದ್ದಾನೆ. ಇವಾಗ ಬಂದವರು ಅವ್ರಿಗೆ ಅಷ್ಟೇ ಹೇಳಿದ್ದಾನೆ. ನಾವು ಹೋಗಿಲ್ಲ, ನಮ್ಮನ್ನ ಕರ್ಕೊಂಡು ಹೋಗೋದು ಕೆಲಸ ಉಂಟು, ಸ್ವಲ್ಪ ಕೆಲಸ ಬನ್ನಿ ಹಾಗಂತ ಕರ್ಕೊಂಡು ಇವ್ರ ಮನೇಲಿ ಬಿಟ್ರು. ತಿಮ್ಮಾರೆಡ್ಡಿ ಅವ್ರ ಮನೇಲಿ ಬಿಟ್ರು. ಸೌಜನ್ಯ ಅವ್ರ ಮಾಮ ವಿಠ್ಠಲಗೌಡ ಅವ್ರ ಮನೆಗೆ ಹೋಗಿದ್ರಾ ನೀವು? ಹೋಗಿದ್ವಿ. ಅದೇ ನಾನು ಕೂತಿದ್ದೀನಲ್ಲ ಸರ್. ಅದು ತಿಮ್ರೋಡಿ ಮನೆ ಅಲ್ಲ, ತಿಮ್ಮಾರೆಡ್ಡಿ ಮನೇನೇ ಅದು. ನನಗೆ ಗೊತ್ತಿಲ್ಲ ಅವ್ರ ಮನೇನೇ ಇದ್ದಂತ. ನಮ್ಗೆ ಇನ್ನಿವರೆಗೆ ನನಗೆ ಗೊತ್ತಿಲ್ಲ ಸರ್. ಫಸ್ಟ್ ಹೋಗಿದ್ದ ಅಥವಾ ಅವರೇ ನಿಮ್ಮನ್ನು ಕರ್ಸಿದ್ದ? ಅವ್ರು ಕರ್ಕೊಂಡು ಹೋದ್ರು. ಅವರೇ ಕರ್ಸಿದ್ದ ನಿನ್ನ? ಯಾರು? ಇವನು ನಮ್ಮ ಸೌಜನ್ಯ ಅವ್ರ ಮಾಮ ವಿಠ್ಠಲಗೌಡ ಕರ್ಕೊಂಡು ವಿಠ್ಠಲಗೌಡ ಕರ್ಕೊಂಡು ಹೋದ್ರು ತಿಮ್ರೋಡಿ ಮನೆಗೆ. ತಿಮ್ಮರಡಿ ಮನೆಗೆ ಕೆಲಸ ಉಂಟು ಬನ್ನಿ ಅಂತ ಕರ್ಕೊಂಡು ಹೋದ್ರು. ಅಲ್ಲ, ಆಗ ಹೇಳ್ತಿರಲ್ಲ. ಅಲ್ಲಿ ನಮ್ಮ ಯಜಮಾನ್ರ ಮಾತೆ ಅವ್ರು ಆಡ್ನಿಲ್ಲ. ಇವ್ರೇನೋ ಟ್ರಾಫಿಕ್ ಅಂತ ಹೇಳ್ತಾರಲ್ವ, ದುಡ್ಡು ಇವಾಗ ಮಡಗಿದ್ದಾರಲ್ಲಿ, ದುಡ್ಡು ಮುಂದೆ ಮಡಗಿದ್ದಾರೆ ಅಂತ ತೋರಿಸ್ತಾರೆ. ಇವಾಗ ಅಂದ್ರೆ ನಮ್ಮ ಕೈಯಲ್ಲಿ ಟೀ ಕುಡಿಯೋ ಟಮ್ಲರ್ ಇತ್ತು, ಅದು ತೋರಿಸಿಲ್ಲ. ಮತ್ತೆ ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ಏನು ಮಾತಾಡಿದ್ದೀನಿ ಅಂದ್ರೆ, ಏನಮ್ಮ ನೀನು ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಹಾಗಂತ ಕೇಳ್ತಾ ಇದ್ರು. ನಾನು 3 ವರ್ಷ ಕೆಲಸ ಮಾಡಿದ್ದೀನಿ, ಮದುವಾಗಿ 4 ವರ್ಷ ಆಯ್ತು ಅಂತ ನಾನು ಮಾತಾಡಿದ್ದೀನಿ. ಅದು ಹಾಕಿಲ್ಲ. ಆದ್ರೆ ನಮ್ಮ ಯಜಮಾನ್ರು ಮಾತ್ರ ಕೈ ಹಿಂಗೆ ಅನ್ಕೊಂಡು ಮಾತಾಡಿದ್ರು. ನಿಮ್ಮ ಯಜಮಾನ್ರು ಮಾತಾಡಿದ್ದಾರಂತ. ಆದ್ರೆ ಅವರ ಮಾತೇ ಆಡಿಲ್ಲ. ಅಲ್ಲ, ಅವತ್ತಿ ಹೋದಾಗ ನೀವು ನಮ್ಗೆ ಗೊತ್ತೇ ಇಲ್ಲ ವಿಚಾರ ಅಂತ ಹೇಳಿದ್ರಿ, ಅದಕ್ಕೆ. ಅದು ನನಗೆ ಇವಾಗಲೂ ಗೊತ್ತಿಲ್ಲ ಸರ್. ಅವ್ರ ಮನೇನೇ ಅದಂತ ನನಗೆ ಗೊತ್ತಿಲ್ಲ ಸರ್. ರೈಟ್. ಇದು ಚಿನ್ನಯ್ಯ ಎರಡನೇ ಪತ್ನಿ ಮಲ್ಲಿಕಾ ಅವರು ಈಗ ಹೇಳ್ತಿರ್ತಕ್ಕಂಥ ಕೆಲವೊಂದು ವಿಷಯ. ಅವ್ರಿಗೆ ನೆನ್ನೆ ತನಕನೂ ಅದು ತಿಮ್ರೋಡಿ ಮನೆ ಅಂತ ಗೊತ್ತಿರಲಿಲ್ವಂತೆ.